ಮಧ್ಯರಾತ್ರಿ 2 ಗಂಟೆಗೆಲ್ಲ ಎದ್ದು ನಾವು ಎಲ್ಲ ರೆಡಿಯಾಗಿ ಮಕ್ಕಳನ್ನೇ ಎಲ್ಲ ರೆಡಿ ಮಾಡಿಸ್ಕೊಂಡು ನಾವು ಮನೇನ ಬಿಡೋಷ್ಟೊತ್ತಿಗೆ ಟೈಮ್ 4 ಗಂಟೆ ಆಯಿತು. ನಾವು ಶೃಂಗೇರಿನ 8 o'clock ತಲುಪಬೇಕು ಅಂತ ಅಂದ್ಕೊಂಡಿದ್ವಿ. ಆದ ಕಾರಣ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆದ್ವಿ. ಆದರೆ ನಾವು ಅರ್ಧ ದಾರಿ ಕೂಡ ತಲುಪಿರಲಿಲ್ಲ. ಅಷ್ಟರಲ್ಲೇ ಫಾಗ್ ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿತ್ತು. ರೋಡ್ ಕೂಡ ಎಷ್ಟು ಕಾಣಿಸ್ತಾನೆ ಇರಲಿಲ್ಲ. ಆ ರೀತಿಯಾಗಿ ಫಾಗ್ ಫುಲ್ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿತ್ತು. ಸ್ವಲ್ಪ ಸ್ಲೋವಾಗಿ ಹೋಗಬೇಕಾಯಿತು. ಸ್ವಲ್ಪ ಸ್ಲೋವಾಗೇ ಹೋಗ್ತಾ ಇದ್ವಿ. ಸ್ವಲ್ಪ ಸ್ಲೋ ಆಗೋದ ಕಾರಣ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಶೃಂಗೇರಿನ ರೀಚ್ ಆಗೋಕ್ಕಾಗಲಿಲ್ಲ. ಅರ್ಧ ಗಂಟೆ ಲೇಟ್ ಆಯಿತು. ಸೊ ಶೃಂಗೇರಿ ರೀಚ್ ಆದ ತಕ್ಷಣ ನಾವಲ್ಲಿ ಮೊದಲು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಇಡ್ಲಿ ವಡೆ ತೊಗೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೀಗೆಲ್ಲ ಕುಡಿದ್ಬಿಟ್ಟು ನಾವು ನಂತರ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವು ಮೊದಲಿಗೆ ನದಿ ಹತ್ರ ಹೋದ್ವಿ. ನದಿ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿ ಮೀನುಗಳಿಗೆಲ್ಲ ಆಹಾರ ಹಾಕಿ ನದಿಗೆ ಒಂದು ಕಾಯಿನ್ ಹಾಕಿ ನಮಸ್ತೆ ಮಾಡಿ ನಾವೆಲ್ಲ ಕಾಲು ಮುಖ ತೊಳ್ಕೊಂಡು ನಂತರ ಅಕ್ಷರಾಭ್ಯಾಸಕ್ಕೆ ಡೈರೆಕ್ಟಾಗಿ ಬಂದ್ವಿ. ಅಕ್ಷರಾಭ್ಯಾಸದಲ್ಲಿ 500 rupees ಟಿಕೆಟ್ ತೊಗೋಬೇಕು ಒಬ್ಬರಿಗೆ. ಅವರು ನಮಗೆ ಸ್ಲೇಟು, ಚಾಕ್ ಪೀಸು ಮತ್ತು ಪ್ರಸಾದ ಕೊಡ್ತಾರೆ. ಆನಂತರ ನಾವು ಪೂಜಾ ಕೊಠಡಿಗೆ ಹೋಗಿಬಿಟ್ಟು ಅಲ್ಲಿ ನಮಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಅರಿಶಿಣದ ಕೊಂಬು ಕೊಡ್ತಾರೆ. ಮೊದಲಿಗೆ ಅಕ್ಕಿ ಮತ್ತು ಅರಿಶಿಣದ ಕೊಂಬಲ್ಲಿ ದೇವ್ರ ಹೆಸರು ಬರೆಸ್ಬಿಟ್ಟು ಆನಂತರ ಸ್ಲೇಟಲ್ಲಿ ಒಂದಿಷ್ಟು ದೇವ್ರ ಹೆಸರುಗಳನ್ನ ಬರೆಯೋಕ್ಕೆ ಹೇಳ್ತಾರೆ. ಸೊ ಅದಾದಮೇಲೆ ಅದೆಲ್ಲ ಅವರು ಮಂತ್ರಗಳು ಹೇಳ್ತಾರೆ. ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ದೇವಸ್ಥಾನದ 2 ಆನೆಗಳಿದ್ವು. ಅದರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ನಂತರ ತಾಯಿ ಶಾರದಾಂಬೆ ದರ್ಶನ ಮಾಡ್ಕೊಂಡ್ವಿ.